ನೀವೊಂದು ಕಡೆ ಮನೆ ಒಳಗಡೆ ಒಂದು ರೀತಿ ಫೈಟ್ ಮಾಡ್ತಾ ಇದ್ರೆ ಅಲ್ಲಿನ ಕಂಟೆಸ್ಟೆಂಟ್ಗಳ ಜೊತೆ ಮನೆ ಹೊರಗಡೆ ನಿಮ್ಮ ಫ್ಯಾಮಿಲಿ ಕೂಡ ಫೈಟ್ ಮಾಡ್ತು, ಆ ಥರ ಸಂದರ್ಭಗಳು ಬಂತು. ಸೊ ನಿಮ್ಮ ವೈಫ್ ಅವರು ಎಲ್ಲೂ ನೀವು ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀವು ಮನೆ ಒಳಗಡೆ ಬಂದಾಗ ಏನು ಹೇಳೋದೇ ಇಲ್ಲ, ಎಲ್ಲ ಆರಾಮಾಗಿದೆ ಅಂತ ಹೇಳ್ತಾರೆ. ಆದರೆ ಯಾವುದು ಕೂಡ ಆರಾಮಾಗಿ ಇರೋದಿಲ್ಲ ಹೊರಗಡೆ. ಸೊ ಈಗ ಬಂದಿದ್ದೀರಾ, ಅದನ್ನೆಲ್ಲ ಕೇಳಿದಾಗ ಎಷ್ಟು ಬೇಜಾರಾಯಿತು ಅಂತ. ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಿಂದನೂ ನನಗೊಂದು ಬ್ಯಾಕ್ ಬೋನ್ ಸ್ಟ್ರೆಂತ್ ಅಂತಿರೋದು ನನ್ನ ಹೆಂಡ್ತಿನೇ. ಆ್ಯಂಡ್ ಮದುವೆ ಆದಮೇಲಂತೂ ಶಿ ಈಸ್ ಬೀನ್ ದೇರ್ ಫಾರ್ ಎವರ್. ನನಗೆ ಮನೆ ಒಳಗೆ, ನಾನು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಐ ವಾಸ್ ಕಂಪ್ಲೀಟ್ಲಿ ಬ್ಲೈಂಡ್. ಹೊರಗಡೆ ಏನು ನಡೀತಾ ಇದೆ ಅನ್ನೋದು ನನಗೆ ವಿಚಾರನೇ ಗೊತ್ತಿರಲಿಲ್ಲ. ಯಾವುದೋ ಒಂದು ಸಣ್ಣ ಮಾತೇನೋ ಅಂತನ್ನೋದು ಹೊರಗಡೆ ಅಷ್ಟು ಬ್ಲೋ ಅಪ್ ಆಗುತ್ತೆ. ಆ್ಯಂಡ್ ಈ ಶೋ ಇಷ್ಟು ಲೆವೆಲ್ಗೆ ಬ್ಲೋ ಅಪ್ ಆಗಿದೆ ಅನ್ನೋದು ನನಗೆ ಸೀನೇ ಗೊತ್ತಿಲ್ಲ. ನನಗೆ ನನ್ನ ಪಾಡಿಗೆ ನಾನು ಆಟ ಆಡಿಕೊಂಡು, ನನ್ನ ಪಾಡಿಗೆ ನಾನು ಹೇಗಿದ್ನೋ ಹಾಗಿದ್ಕೊಂಡು ಅಲ್ಲಿ ಸ್ಟ್ರಾಟಜಿಗಳು ಮಾಡಿಕೊಂಡು ಗೇಮ್ಸ್ ಆಡ್ಕೊಂಡಿದ್ದೆ ನಾನು. ಬಟ್ ಹೊರಗಡೆ ಒಬ್ಬಳೇ ಇಷ್ಟು ಹ್ಯಾಂಡಲ್ ಮಾಡಿದ್ದಾಳೆ ಅಂದರೆ ಐ ಆಮ್ ರಿಯಲಿ ಗ್ಲ್ಯಾಡ್. ಅಂದರೆ ನನ್ನ ಲೈಫ್ನಲ್ಲಿ ಅವಳು ಇರಲಿಲ್ಲ ಅಂದಿದ್ರೆ ಐ ಡೋಂಟ್ ನೋ ವಾಟ್ ಐ ವುಡ್ ಹ್ಯಾವ್ ಬೀನ್. ಶಿ ಈಸ್ ಅ ಫೈಟರ್ ಆ್ಯಂಡ್ ಶಿ ಈಸ್ ಆಲ್ವೇಸ್ ಫಾಟ್ ಫಾರ್ ಮೀ. ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಯಾವಾಗಲೂ ಅಷ್ಟೇ ದುಃಖ ಮಾತ್ರ ಅವಳು ತೊಗೊಂಡಿದ್ದಾಳೆ, ಖುಷಿ ಮಾತ್ರ ನನಗೆ ಕೊಟ್ಟಿದ್ದಾಳೆ. ಅದು ಇವತ್ತೂ ಹಾಗೆ ಮಾಡಲು ಆ್ಯಂಡ್ ಇವತ್ತುವರೆಗೂ ಹಾಗೆ ಮಾಡ್ಕೊಂಡು ಬಂದಿದ್ದಾಳೆ. ಇನ್ನು ಮುಂದಕ್ಕಾದರೂ ಇರೋ ಅಷ್ಟು ದಿವಸ, ನಾನು ಬದುಕಿರೋ ಅಷ್ಟು ದಿವಸ ಇರೋ ಸುಖನೆಲ್ಲ ಅವಳು ಕೊಟ್ಟು ದುಃಖ ನಾನು ತೊಗೊಳ್ಳೋಣ ಅಂತಿದ್ದೀನಿ. ನೀವೊಂದು ಕಡೆ ಮನೆ ಒಳಗಡೆ ಒಂದು ರೀತಿ ಫೈಟ್ ಮಾಡ್ತಾ ಇದ್ರೆ ಅಲ್ಲಿನ ಕಂಟೆಸ್ಟೆಂಟ್ಗಳ ಜೊತೆ ಮನೆ ಹೊರಗಡೆ ನಿಮ್ಮ ಫ್ಯಾಮಿಲಿ ಕೂಡ ಫೈಟ್ ಮಾಡ್ತು, ಆ ಥರ ಸಂದರ್ಭಗಳು ಬಂತು. ಸೊ ನಿಮ್ಮ ವೈಫ್ ಅವರು ಎಲ್ಲೂ ನೀವು ಡಿಸ್ಟ್ರಾಕ್ಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನೀವು ಮನೆ ಒಳಗಡೆ ಬಂದಾಗ ಏನು ಹೇಳೋದೇ ಇಲ್ಲ, ಎಲ್ಲ ಆರಾಮಾಗಿದೆ ಅಂತ ಹೇಳ್ತಾರೆ. ಆದರೆ ಯಾವುದು ಕೂಡ ಆರಾಮಾಗಿ ಇರೋದಿಲ್ಲ ಹೊರಗಡೆ. ಸೊ ಈಗ ಬಂದಿದ್ದೀರಾ, ಅದನ್ನೆಲ್ಲ ಕೇಳಿದಾಗ ಎಷ್ಟು ಬೇಜಾರಾಯಿತು ಅಂತ. ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಚಿಕ್ಕ ವಯಸ್ಸಿಂದನೂ ನನಗೊಂದು ಬ್ಯಾಕ್ ಬೋನ್ ಸ್ಟ್ರೆಂತ್ ಅಂತಿರೋದು ನನ್ನ ಹೆಂಡ್ತಿನೇ. ಆ್ಯಂಡ್ ಮದುವೆ ಆದಮೇಲಂತೂ ಶಿ ಈಸ್ ಬೀನ್ ದೇರ್ ಫಾರ್ ಎವರ್. ನನಗೆ ಮನೆ ಒಳಗೆ, ನಾನು ಬಿಗ್ ಬಾಸ್ ಮನೆ ಒಳಗಿದ್ದಾಗ ಐ ವಾಸ್ ಕಂಪ್ಲೀಟ್ಲಿ ಬ್ಲೈಂಡ್. ಹೊರಗಡೆ ಏನು ನಡೀತಾ ಇದೆ ಅನ್ನೋದು ನನಗೆ ವಿಚಾರನೇ ಗೊತ್ತಿರಲಿಲ್ಲ. ಯಾವುದೋ ಒಂದು ಸಣ್ಣ ಮಾತೇನೋ ಅಂತನ್ನೋದು ಹೊರಗಡೆ ಅಷ್ಟು ಬ್ಲೋ ಅಪ್ ಆಗುತ್ತೆ. ಆ್ಯಂಡ್ ಈ ಶೋ ಇಷ್ಟು ಲೆವೆಲ್ಗೆ ಬ್ಲೋ ಅಪ್ ಆಗಿದೆ ಅನ್ನೋದು ನನಗೆ ಸೀನೇ ಗೊತ್ತಿಲ್ಲ. ನನಗೆ ನನ್ನ ಪಾಡಿಗೆ ನಾನು ಆಟ ಆಡಿಕೊಂಡು, ನನ್ನ ಪಾಡಿಗೆ ನಾನು ಹೇಗಿದ್ನೋ ಹಾಗಿದ್ಕೊಂಡು ಅಲ್ಲಿ ಸ್ಟ್ರಾಟಜಿಗಳು ಮಾಡಿಕೊಂಡು ಗೇಮ್ಸ್ ಆಡ್ಕೊಂಡಿದ್ದೆ ನಾನು. ಬಟ್ ಹೊರಗಡೆ ಒಬ್ಬಳೇ ಇಷ್ಟು ಹ್ಯಾಂಡಲ್ ಮಾಡಿದ್ದಾಳೆ ಅಂದರೆ ಐ ಆಮ್ ರಿಯಲಿ ಗ್ಲ್ಯಾಡ್. ಅಂದರೆ ನನ್ನ ಲೈಫ್ನಲ್ಲಿ ಅವಳು ಇರಲಿಲ್ಲ ಅಂದಿದ್ರೆ ಐ ಡೋಂಟ್ ನೋ ವಾಟ್ ಐ ವುಡ್ ಹ್ಯಾವ್ ಬೀನ್. ಶಿ ಈಸ್ ಅ ಫೈಟರ್ ಆ್ಯಂಡ್ ಶಿ ಈಸ್ ಆಲ್ವೇಸ್ ಫಾಟ್ ಫಾರ್ ಮೀ. ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ಯಾವಾಗಲೂ ಅಷ್ಟೇ ದುಃಖ ಮಾತ್ರ ಅವಳು ತೊಗೊಂಡಿದ್ದಾಳೆ, ಖುಷಿ ಮಾತ್ರ ನನಗೆ ಕೊಟ್ಟಿದ್ದಾಳೆ. ಅದು ಇವತ್ತೂ ಹಾಗೆ ಮಾಡಲು ಆ್ಯಂಡ್ ಇವತ್ತುವರೆಗೂ ಹಾಗೆ ಮಾಡ್ಕೊಂಡು ಬಂದಿದ್ದಾಳೆ. ಇನ್ನು ಮುಂದಕ್ಕಾದರೂ ಇರೋ ಅಷ್ಟು ದಿವಸ, ನಾನು ಬದುಕಿರೋ ಅಷ್ಟು ದಿವಸ ಇರೋ ಸುಖನೆಲ್ಲ ಅವಳು ಕೊಟ್ಟು ದುಃಖ ನಾನು ತೊಗೊಳ್ಳೋಣ ಅಂತಿದ್ದೀನಿ.